ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಸಿಸಿಬಿಗೆ ದೂರನ್ನ ಕೊಟ್ಟರು ವಿಜಯಲಕ್ಷ್ಮಿ ದರ್ಶನ್. ಹೌದು, ವಿಜಯಲಕ್ಷ್ಮಿ ಅವರು ಕ್ಲಾಸ್ ಫ್ಯಾನ್ಸ್ ಬಗ್ಗೆ ಏನೋ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಕಂಪ್ಲೇಂಟ್ ಕೊಟ್ಟಂತಹ ಬೆನ್ನಲ್ಲೇ ನಿಗೂಢ ಪೋಸ್ಟ್ ನೈಸಾಗೆ ತಿರುಗೇಟನ್ನ ಕೊಟ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಹೌದು, ಕಳೆದ ಕೆಲವು ದಿನಗಳಿಂದ ಕನ್ನಡ ಚಿತ್ರರಂಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಹುಬ್ಬಳ್ಳಿಯಲ್ಲಿ ನಟ ಕಿಚ್ಚ ಸುದೀಪ್ ಅವರು ಹೇಳಿದ ಕಮೆಂಟ್ ನಿಂದಾಗಿ ಶುರುವಾದ ವಾದ ವಿವಾದಗಳು ಜೋರಾಗಿ ಸ್ಟಾರ್ ವಾರ್ ಅನ್ನುವಂತಹ ಮಟ್ಟಿಗೆ ಬಂದು ತಲುಪಿದೆ. ಇದೀಗ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಹೊರಗಡೆ ಇರುವಂತಹ ಕ್ಲಾಸ್ ಫ್ಯಾನ್ಸ್ಗೆ ಥ್ಯಾಂಕ್ಸ್. ನಿಮ್ಮ ಸ್ಟ್ಯಾಂಡರ್ಡ್ಸ್ ಇಂದಾಗಿ ನೀವು ಪಬ್ಲಿಕ್ ಆಗಿ ಇವತ್ತು ತೋರಿಸ್ತಾ ಇದ್ದೀರಾ. ಈ ಖಾತೆಗಳ ವಿರುದ್ಧ ಈಗಾಗಲೇ ನಾನು ಕೆಲವೊಂದು ಕೇಸ್ಗಳನ್ನ ದಾಖಲು ಮಾಡಿದ್ದೇನೆ. ಕಿರುಕುಳ ಇನ್ಮುಂದೆ ಅಭಿಮಾನಿಗಳ ಗುಂಪಾಗಿ ಬದಲಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಗ್ಗದ ಭಾಷೆಯನ್ನ ಬಳಸಿರುವಂತಹ ಕ್ಲಾಸಿ ಹುಡುಗಿಯರಿಗೆ ಆಕಾಶದಿಂದ ನೇರವಾಗಿ ಬಿದ್ದಂತೆ ಕಾಣುವಂತಹ ಕ್ಲಾಸಿ ಪುರುಷರಿಗೆ ಜೊತೆಗೆ ನಡವಳಿಕೆ ಮತ್ತು ಮೂಲಭೂತ ಸಭ್ಯತೆಯನ್ನ ಒಟ್ಟಿಗೆ ಬಳಸೋದಕ್ಕೆ ವಿಶೇಷ ಮೆಚ್ಚುಗೆ, ಹಾಗೆ ಯಾವುದೇ ವಿಚಾರಣೆಯ ಅಗತ್ಯ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಈ ವಿಚಾರವನ್ನ ನಾನು ಸುಮ್ಮನೆ ಪರಿಗಣಿಸುವಂತಹ ಮಾತೇ ಇಲ್ಲ. ಇದು ಕೇವಲ ನನಗಾಗಿ ಮಾತ್ರ ಅಲ್ಲ, ಮಹಿಳೆಯರ ಬಗ್ಗೆ ಅಗೌರವ ತೋರಿಸುವಂತವ್ರಿಗೆ ಎಚ್ಚರಿಕೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಬರ್ಕೊಂಡಿರುವಂತದ್ದು. ಇದೀಗ ದರ್ಶನ್ ಅವರ ಪತ್ನಿ ಸಮರವನ್ನ ಶುರು ಮಾಡೇ ಬಿಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೌದು, ದರ್ಶನ್ ಪತ್ನಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 23ರಂದು ಸಂಜೆ ಪತಿ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರನ್ನ ಕೊಟ್ಟಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಮಾಡಿರುವಂತಹ ವಿಚಾರಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ದೂರು ಸಲ್ಲಿಕೆ ಆಗಿರುವಂತದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿಯಾಗಿ ಕಮೆಂಟ್ ಮಾಡಿರುವಂತಹ ವಿಚಾರವಾಗಿ ಅವರು ದೂರನ್ನ ಸಲ್ಲಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. 150ಕ್ಕೂ ಹೆಚ್ಚು ಕಮೆಂಟ್ಗಳನ್ನ ಫೋಟೋ ಸಮೇತ ವಿಜಯಲಕ್ಷ್ಮಿ ಅವರು ಸಿಸಿಬಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದ್ದು, ದೂರು ನೀಡೋದಕ್ಕೆ ಬನಶಂಕರಿ ಠಾಣೆಗೆ ತೆರಳಿದಂತಹ ವಿಜಯಲಕ್ಷ್ಮಿ ಅವರಿಗೆ ಸೈಬರ್ ಠಾಣೆಗೆ ಹೋಗಿ ದೂರನ್ನ ಕೊಡೋದಕ್ಕೆ ಬನಶಂಕರಿ ಪೊಲೀಸರು ತಿಳಿಸಿದ್ರು. ಹೀಗಾಗಿ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಂತಹ ವಿಜಯಲಕ್ಷ್ಮಿ ಅವರು ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಇದ್ರು. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಕೊಟ್ಟಿರುವಂತಹ ಸಿಸಿಬಿ ದೂರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.